ಕಂದಾಯ ಇಲಾಖೆಯಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಇಲ್ಲವಾ ಅನ್ನುವಂಥ ಪ್ರಶ್ನೆಯೊಂದು ಮೂಡ್ತಾ ಇದೆ. ಈ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಆಗಿರೋದು ಲಂಚ ಸ್ವೀಕರಿಸಿಲ್ಲ ಅನ್ನೋ ಕಾರಣಕ್ಕಾಗಿ. ಐ ರಿಪೀಟ್, ಲಂಚ ಸ್ವೀಕರಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಸಬ್ ರಿಜಿಸ್ಟ್ರಾರ್ ಒಬ್ಬರಿಗೆ ವರ್ಗಾವಣೆಯ ಶಿಕ್ಷೆ ಸಿಕ್ಕಿದೆ. ಉಪನೋಂದಣಾಧಿಕಾರಿ ನಾರಾಯಣಪ್ಪ ಎಂಬವರು ಈ ಶಿಕ್ಷೆಯನ್ನು ಅನುಭವಿಸ್ತಾ ಇರೋರು. ಅವರು ಲಂಚ ಸ್ವೀಕರಿಸಲ್ಲ ಅಂತ ಬೋರ್ಡ್ ಹಾಕಿದ್ರು ಅವರ ಕಚೇರಿಯಲ್ಲಿ. ಈಗ ಅವರನ್ನೇ ಟ್ರಾನ್ಸ್ಫರ್ ಮಾಡಿದ್ದಾರೆ. 3 ತಿಂಗಳ ಹಿಂದೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಚಿಂತಾಮಣಿಯಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಓಕೆ, ಟ್ರಾನ್ಸ್ಫರ್ ಓಕೆ, ಅವ್ರಿಗೆ ವರ್ಗಾವಣೆ ಆಯಿತು ಅಂತ ಅನ್ಕೊಳ್ಳೋಣ. ವರ್ಗಾವಣೆಯಾಗಿಯೂ ಕೂಡ ಸೂಕ್ತ ಸ್ಥಳವನ್ನು ತೋರಿಸಿಲ್ಲ. ಕಂದಾಯ ಭವನದಲ್ಲಿ ಸೂಕ್ತ ಸ್ಥಳವೇ ಇಲ್ಲ. ಅಂದ್ರೆ ಏನು ಕೆಲಸ ಮಾಡಬೇಕು, ಎಲ್ಲಿ ಕೆಲಸ ಮಾಡಬೇಕು, ಇದರ ಬಗ್ಗೆ ಸ್ಪಷ್ಟತೆನೇ ಇಲ್ಲ. ಈಗ ನಾರಾಯಣಪ್ಪ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹಲವು ದಿನಗಳಿಂದ. ಸೂಕ್ತ ಸ್ಥಳವೇ ನಿಗದಿ ಮಾಡದೆ ಅವರನ್ನು ಟ್ರಾನ್ಸ್ಫರ್ ಮಾಡಿರೋದು. ಇದೇ ಅಧಿಕಾರಿ ಈ ಹಿಂದೆ ಚಿಂತಾಮಣಿಯಲ್ಲಿ ನಾನು ಲಂಚ ಸ್ವೀಕರಿಸಲ್ಲ ಅಂತ ಬೋರ್ಡ್ ಹಾಕಿ ಕೆಲಸ ಮಾಡಿದವರು. ಅಂತ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದ್ದಾರೆ. ವರ್ಗಾವಣೆ ನಾರ್ಮಲ್ ಅಂತಾನೆ ಅನ್ಕೊಳ್ಳೋಣ ನಾವು. ವರ್ಗಾವಣೆ ಮಾಡಿದ ನಂತರ ಸೂಕ್ತ ಸ್ಥಳ ತೋರಿಸಬೇಕಲ್ಲ, ನೀವು ಇಂಥ ಕೆಲಸ, ಇಲ್ಲಿ ಕೆಲಸ ಅಂತ. ಅದು ಇಲ್ಲ. ಕಂದಾಯ ಭವನಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ, ಸೂಕ್ತ ಸ್ಥಳ ಇಲ್ಲ. ಈಗ ಅವರು ಪ್ರತಿಭಟನೆಗೆ ಇಳಿದಿದ್ದಾರೆ. ನೋಡಿ, ಇವರೇ ನಾರಾಯಣಪ್ಪ ಅಂತ ಚಿಂತಾಮಣಿಯಲ್ಲಿ ಸಬ್ ರಿಜಿಸ್ಟ್ರಾರ್ ಆಗಿದ್ದಂಥ ಸಂದರ್ಭದಲ್ಲಿ ಲಂಚ ಸ್ವೀಕರಿಸಲ್ಲ ಅಂತ ಬೋರ್ಡ್ ಹಾಕಿ ಕೆಲಸ ಮಾಡಿದವರು. ಇಂಥ ಅಧಿಕಾರಿಯನ್ನ 3 ತಿಂಗಳ ಹಿಂದೆ ಟ್ರಾನ್ಸ್ಫರ್ ಮಾಡಿದರು. ಎಲ್ಲಿಗೆ? ಬೆಂಗಳೂರಿನ ಕಂದಾಯ ಭವನಕ್ಕೆ. ಟ್ರಾನ್ಸ್ಫರ್ ಮಾಡಿದ ನಂತರ ಅವರಿಗೆ ಹುದ್ದೆ ತೋರಿಸಿದ್ರಾ ಅಥವಾ ಸೂಕ್ತ ಸ್ಥಳ ತೋರಿಸಿದ್ರಾ ಅಂತ ಕೇಳಿದ್ರಿಲ್ಲ. ಈಗ ಅವರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಮೌನ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಭ್ರಷ್ಟಾಚಾರ ಮಾಡಿ ಲಂಚ ಸ್ವೀಕರಿಸಿ ಸಿಕ್ಬೀಳುವಂತಹ ಅಧಿಕಾರಿಗಳನ್ನು ನಾವು ದಿನ ಬೆಳಗ್ಗೆ ಆದರೆ ಸುದ್ದಿಗಳಲ್ಲಿ ನೋಡ್ತಾನೆ ಇರ್ತೀವಿ. ಆದರೆ ಇದೊಂದು ವಿಶೇಷ ಸುದ್ದಿ ಅನಿಸುತ್ತೆ. ಲಂಚ ಸ್ವೀಕರಿಸಿಲ್ಲ ಅಂತಾನೆ ಇವರಿಗೆ ಪೋಸ್ಟಿಂಗ್ ಕೊಡ್ತಿಲ್ವಂತೆ. ಇವರು ಲಂಚ ಸ್ವೀಕರಿಸಿಲ್ಲ, ಹಾಗಾಗಿ ಇವರಿದ್ರೆ ಕೆಲಸ ಕಾರ್ಯಗಳು ಸರಾಗವಾಗಿ ಆಗಲ್ಲ. ಭ್ರಷ್ಟರಿಗೆ ಇವರಿದ್ರೆ ಸಾಕಷ್ಟು ಜನಕ್ಕೆ ಲಂಚವನ್ನು ಸ್ವೀಕರಿಸೋಕ್ಕೂ ಕೂಡ ಆಗಲ್ಲ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಇವರಿಗೆ ಪೋಸ್ಟಿಂಗ್ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಮೌನ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಹಿರಿಯ ಅಧಿಕಾರಿಯೊಬ್ಬರು. ನಾವಿವಾಗ ಬೆಂಗಳೂರಿನ ಕಂದಾಯ ಭವನದಲ್ಲಿದ್ದೀವಿ. ಸೊ ಈ ಕಂದಾಯ ಭವನದಲ್ಲಿ ಇಲ್ಲೊಬ್ಬರು ಅಧಿಕಾರಿ ಮೌನ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇವ್ರ ಹೆಸರು ನಾರಾಯಣ್ ಅಂತೇಳಿ, ಹಿರಿಯ ಉಪನೋಂದಣಾಧಿಕಾರಿಗಳು ಇವರು. ನೋಂದಣಾ ಮತ್ತು ಮುದ್ರಾಂಕ ಇಲಾಖೆಯ ಮುಂಭಾಗದಲ್ಲಿ ಇವರು ಈ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮೌನವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನೀವು ನೋಡ್ಬೋದು, ಈಗಾಗಲೇ ಅವ್ರ ಬಗ್ಗೆ ಬಂದಿರುವಂತಹ ಸಾಕಷ್ಟು ಆರ್ಟಿಕಲ್ಗಳನ್ನ ಇಟ್ಕೊಂಡು, ಅಂದರೆ ಸುದ್ದಿಗಳನ್ನು ಇಟ್ಕೊಂಡು, ಚಿಕ್ಕಬಳ್ಳಾಪುರದಲ್ಲಿ ಇವರು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಸಬ್ ರಿಜಿಸ್ಟ್ರಾರ್ ಆಗಿ ಯಾವ ರೀತಿಯಾದಂಥ ಒಂದು ಉತ್ತಮ ಕೆಲಸಗಳನ್ನು ಮಾಡಿದರು, ಯಾವ ರೀತಿ ಹೆಸರನ್ನು ಮಾಡಿದರು ಅನ್ನುವಂತಹ ಆರ್ಟಿಕಲ್ಗಳನ್ನ ಇಟ್ಕೊಂಡು, ಹಾಗೆ ಅವರು ಪತ್ರದ ಮೂಲಕ ಮನವಿಯನ್ನು ಮಾಡಿರೋದನ್ನ ಇಟ್ಕೊಂಡು, ಪೋಸ್ಟಿಂಗ್ಗೋಸ್ಕರ ಮನವಿಯನ್ನು ಮಾಡಿರುವಂಥ ಪತ್ರಗಳನ್ನು ಕೂಡ ಹಾಕೊಂಡಿದ್ದಾರೆ. ಹಾಗೆ ಒಂದು ಬ್ಯಾಗು, ಒಂದು ಟವಲನ್ನು ಹಾಕೊಂಡು ಇಲ್ಲಿ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ನಾರಾಯಣ್ ಅಂತೇಳಿ. ಸೊ ಹಿರಿಯ ಉಪನೋಂದಣಾಧಿಕಾರಿಗಳು ಇವರು. ಬನ್ನಿ ಹಾಗಿದ್ರೆ ಅವ್ರನ್ನೇ ಕೇಳೋಣ, ಯಾಕೆ ಅವರಿಗೆ ಪೋಸ್ಟಿಂಗ್ ಸಿಗ್ತಾ ಇಲ್ಲ, ಈ ಒಂದು ಪ್ರತಿಭಟನೆಗೆ ಮುಖ್ಯವಾದಂಥ ಕಾರಣ ಏನು ಅಂತ ಕೇಳೋಣ. ಸರ್ ನಮಸ್ತೆ. ಸರ್, ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ? ಈ ಒಂದು ಮೌನ ಪ್ರತಿಭಟನೆ ಮಾಡಲಿಕ್ಕೆ ಮುಖ್ಯವಾದಂಥ ಕಾರಣ ಏನು ಸರ್? ನನ್ನ ಹಿಂದೆ ಚಿಂತಾಮಣಿ ತಾಲೂಕಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಇದು ಪ್ರತಿಭಟನೆ ಅಲ್ಲ, ಹುದ್ದೆ ಕೊಡಿ ಅಂತೇಳಿ ನಂದು ಪ್ರಾರ್ಥನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.